ಸರ್ ಇವತ್ತೇನು ಬೀದರ್ ಜಿಲ್ಲೆ ಕಾರಂಜಿ ಜಲಾಶಯ ಏನಿದೆಯಲ್ಲ, ಈ ಒಂದು ಜಲಾಶಯದ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜಮೀನುಗಳನ್ನು ಕೂಡ ಕಳೆದುಕೊಂಡಂತವರಲ್ಲಿ ತಾವು ಕೂಡ ಒಬ್ಬರಾಗಿ ತಮ್ಮೊಂದು ಹೋರಾಟದ ನಿಲುವಿನಲ್ಲಿ ತಾವು ನಾಯಕತ್ವ ವಹಿಸಿಕೊಂಡು ತಾವು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹೌದು. ಆ ಹೋರಾಟದ ಒಂದು ವಿಚಾರವಾಗಿ ಬಂದ್ರೆ ಯಾವತ್ತಿಂದ ಹೋರಾಟಗಳು ನಡೀತಾ ಉಂಟು, ಇವತ್ತು ಆ ಹೋರಾಟಕ್ಕೆ ಯಾವ ರೀತಿ ಪ್ರತಿಫಲ ಸಿಕ್ಕಿದೆ, ಏನ್ ಹೇಳ್ತಿದೆ ಅದ್ರ ಬಗ್ಗೆ? ಸರ್, ನಮ್ದು ಹೋರಾಟ ಈಗಾಗಲೇ 4-5 ದಶಕದಿಂದ ನಡೀತಾ ಇದೆ. 1972ರಿಂದ ನಮ್ದು ಹೋರಾಟ ನಡೀತಾ ಇದೆ. ಕಾರಂಜಿ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ಕೊಂತ ಬಂದ್ರು. ಅದರ ನಂತರ ನಾವೊಂದು ಸಮಿತಿ ಮಾಡ್ಕೊಂಡು ಕಾರಂಜಿ ಒಳಗಡೆ ಸಂತ್ರಸ್ತರ ಹೋರಾಟ ಸಮಿತಿ ಅಂತ ಸಮಿತಿ ಮಾಡ್ಕೊಂಡು ಒಂದು ಸಮಿತಿಯ ಇದರಲ್ಲಿ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ತಾ ಬಂದೆವು. ಇದು 82ರಿಂದ. ಯಾಕಂದ್ರೆ 72ರಿಂದ ನಮ್ ಜಮೀನ್ ಕಳ್ಕೊತಾ ಬಂದೆವು. ಅಲ್ಲೆಲ್ಲ 3,000, 2,000, 4,000 ಇಷ್ಟೇ ಕೊಡ್ತಾ ಬಂದ್ರು. 82, 79, 82, 84 ಅವಾಗನು ಹೋಯ್ತು ಜಮೀನು. ಆಗನು ಅದೇ 3,000, 4,000, 1,300 ಹಿಡ್ಕೊಂಡು ಕೊಟ್ರು. ಕೆಲವೊಂದು ಊರಲ್ಲಿ, ಕಮಲಾಪುರ ಅಂತ ಊರಲ್ಲಿ 1,300, 800, 70 ಎಕರೆ ಕೊಟ್ರು. 83, 84. ಈಗ ಅದೇ ಆಲ್ಮಟ್ಟಿದಾಗ 1 ಲಕ್ಷ ಕೊಟ್ರು ಅದೇ ಟೈಮ್. ಅದೇ ಒಂದು ಇದು ಇಟ್ಕೊಂಡು, ಉದಾಹರಣೆ ಇಟ್ಕೊಂಡು, ಒಂದು ಮಾದರಿ ಇಟ್ಕೊಂಡು ನಾವು ಆಲ್ಮಟ್ಟಿ ಮಾದರಿಯಲ್ಲಿ ನಮ್ಮನ್ನು ಕೊಡ್ರಿ ಅಂತ ಹೇಳಿ 82, 83ರಿಂದ 84ರಲ್ಲಿ ಹೋರಾಟ ಶುರು ಮಾಡಿದೆವು. ಹೋರಾಟಕ್ಕ ಶುರು ಮಾಡಿದ ಹಿಡಿದು ಇಲ್ಲಿವರೆಗೆ ಹೋರಾಟ ಮಾಡ್ಕೊತಾನೆ ಬಂದೆವು. ಆದ್ರೆ ಕಂಪ್ಲೀಟ್ ನಮ್ಗೆ ಯಾವ್ದು ಶಾಶ್ವತವಾದಂತ ಪುನರ್ವಸತಿ ಆಗಲಿ, ಶಾಶ್ವತವಾದ ಪರಿಹಾರ ಆಗಲಿ, ಒಂದು ಎಲ್ಲರಿಗೂ ಒಂದು ಒಂದು ನೌಕರಿಗಳಾಗಲಿ ಏನು ಸಿಕ್ಕಿಲ್ಲ ನಮ್ಗೆ. ಯಾವ್ದು ಸಂಪೂರ್ಣವಾಗಿ ಸಿಕ್ಕಿಲ್ಲ. ಎಲ್ಲೋ ಕೆಲವೊಂದು ರಿಯಾಪ್ಟ್ ಮಾಡಿದ್ರು. ಈಗ ನಮ್ಗೆಲ್ಲ ಅಲ್ಲಿಂದ 1-2-3 ಟ್ರಿಪ್ಪರ್ ಶಿಫ್ಟ್ ಮಾಡಕ್ ಒಂದು ಇದು ಕೊಟ್ರು ಹಳ್ಳಿಯವರಿಗೆಲ್ಲ. ಆ ಶಿಫ್ಟ್ ಮಾಡಕ್ ಟಿಪ್ಪರ್ ಕೊಟ್ರು, ಟಿಪ್ಪರ್ ಸವಲತ್ತು ಕೊಟ್ರು. ನಾವೇ ಹೊತ್ಕೊಂಡು ಕಲ್ಲು ಮಣ್ಣು ತಂದು ಹಾಕೋಬೇಕು. 2 ಮಜಿಟ್ ಕೊಟ್ರು, ನಾವು ತಂದು ಇಲ್ಲಿ ಕಲ್ಲು ಮಣ್ಣು ಹಾಕೊಂಡು ಯಾರ ಮನೆ ಕಂಪ್ಲೀಟ್ ಮಾಡ್ಕೊಂಡ್ರು. ಯಾರು ಕಂಪ್ಲೀಟ್ ಆಗಿಲ್ಲ. ಇನ್ನ 100% ಮನೆ ಯಾರ್ದು ಕಂಪ್ಲೀಟ್ ಆಗಿಲ್ಲ. ಇದು ಒಂದು ರಿಹಾಬಿಟೇಷನ್. ಈಗ ಮನೆ ಹೊಲ ಕಳ್ಕೊಂಡ್ರು. ಈಗ ಸುಮಾರು ಏನಿಲ್ಲ ಅಂದ್ರೆ 24,000, 25,000 ಎಕರೆ ಹೊಲ ಕಳ್ಕೊಂಡಿದ್ದಾರೆ. ಅದರಲ್ಲಿ 17,000 ಎಕರೆ ಈ ಕಾರಂಜಿ ಯೋಜನೆಯಲ್ಲಿ ಹೋಗಿದೆ, ನೀರಾವರಿ ಹಿನ್ನೀರಿನಲ್ಲಿ. ಅದರಲ್ಲಿ ಕೆನಲ್ ನಲ್ಲಿ 6,000 ಎಕರೆ ಹೋಗಿದೆ, ಮತ್ತ KLI ನಲ್ಲಿ ಹೋಗಿದೆ, ಅಟ್ವಾಲ್ ಲಿಫ್ಟ್ ಇರಿಗೇಷನ್ ಹೋಗಿದೆ, ಮತ್ತೆ ಪುನರ್ವಸತಿ ಯೋಜನೆಗಳಲ್ಲಿ ಹೋಗಿದೆ. ಹಿಂಗಾಗಿ 25,000 ಎಕರೆ ಜಮೀನು ಕಳ್ಕೊಂಡಿದ್ದೆವು. 25,000 ಜಮೀನ್ ಎಕರೆ ಇಲ್ಲ, ಎಲ್ಲಾ ಹಳ್ಳಿಗಳು 24 ಹಳ್ಳಿಗಳಿಂದು ಮತ್ತ ಕೆನಲ್ ನಲ್ಲಿ ಅಲ್ಲಿ 105 ಹಳ್ಳಿಗಳು ಜಮೀನ್ ಕಳ್ಕೊಂಡ. ಅವು ಒಂದು 6,000 ಎಕರೆ ಅದ. ನಮ್ದು ಸುಮಾರು 19,000 ಎಕರೆ ಇದೆ. ಈ ಯಾವ್ದು 24 ಹಳ್ಳಿಗಳಿಂದ ಕೂಡಿ 24-27 ಹಳ್ಳಿಗಳು ಕೂಡಿ ಒಂದು 19,000 ಎಕರೆ ಜಮೀನು ಕಳ್ಕೊಂಡಿದ್ದೇವೆ. ಅದ್ರಲ್ಲಿ ನಮಗ್ ಪರಿಹಾರ ಸಿಕ್ಕಿದ್ದು ಕನಿಷ್ಠ ಅಂದ್ರೆ 1,300ರಿಂದ ಒಂದು 10,000ವರೆಗೆ ಪರ್ ಎಕರ್. ಇದು ಏನ್ ಬೆಳೆ ಹಾನಿ ಆಗಿದ್ದು ಕೊಟ್ಟಿದ್ರ ಅಥವಾ ಏನ್ ಭೂಮಿ ಬೆಲೆ ಕೊಟ್ರ ಏನು ಅಂತ ಗೊತ್ತಾಗಿಲ್ಲ. ಇಲ್ಲ, ನಮಗ್ ಅದೇ ತಿಳಿದಿಲ್ಲ. ಏನಪ್ಪ ಬೆಲೆ ನಮ್ದು ಇವತ್ತು 1 ಎಕರೆಗೆ ನಾವು ಇಲ್ಲ ಅಂದ್ರೆ ಅದೇ ಜಮೀನಲ್ಲಿ ನಾವು ಏನು ಲಾಗೋಡಿ ಹಾಕಲ್ಲೇನೆ, ಫರ್ಟಿಲೈಸರ್ ಹಾಕಲ್ಲೇನೆ ಅಥವಾ ತಿಪ್ಪಿ ಗೊಬ್ಬರ ಹಾಕಲ್ದೇನೆ ಇವತ್ತ 1 ಎಕರೆಗೆ ಸುಮಾರು ಇಲ್ಲಾಂದ್ರೆ 50,000-60,000 ಎಕರೆ ಒಂದು ವರ್ಷಕ್ಕೆ ಬೆಳಿತಾ ಇದ್ದೆವು ಈಗಿನ ಪರಿಸ್ಥಿತಿಯಲ್ಲಿ. ಆದ್ರೆ ಅದಕ್ಕೆ ಕೊಟ್ಟಿದ್ದು ಎಷ್ಟಾದ್ರು ಅಂದ್ರೆ 800 ಹಿಡ್ಕೊಂಡು 10,000 ತನಕ ಮಾತ್ರ ಕೊಟ್ಟರು. ಅದು ಪರಿಹಾರ ಅಂತ ಕೊಟ್ರು. ಆ ಪರಿಹಾರಕ್ಕೆ ನಮಗ್ ಶಾಶ್ವತವಾದ ಪರಿಹಾರ ಕೊಡ್ರಿ, ಒಂದು ಆಲ್ಮಟ್ಟಿ ಮಾದರಿಯಲ್ಲಿ ಕೊಡ್ರಿ ಅಂದ್ರೆ ಕೊಟ್ಟಿಲ್ಲ. ಒಂದು 2004ರಾಗ ಅವಾಗಿಂದು ಮುಖ್ಯಮಂತ್ರಿ ಧರ್ಮಸಿಂಗ್ ಇದ್ದಾಗ ಒಂದು ಹೈಪವರ್ ಕಮಿಟಿ, ಒಂದು ಉನ್ನತ ಮಟ್ಟದ ಕಮಿಟಿ ನೇಮಿಸಿದ್ರು. ಆ ಕಮಿಟಿ ಒಂದು ಲಾಸ್ಟಿಗೆ 4-5 ವರ್ಷ ಮೀಟಿಂಗ್ ಮಾಡಿ ಒಂದು ಕನಿಷ್ಠವಾದಂತ ಏನಾರ ಇವರಿಗೆಲ್ಲ ಆಲ್ಮಟ್ಟಿದಾಗ ಏನ್ ಕೊಟ್ಟಿರಿ ಪರಿಹಾರ ಒಂದ್ ಕಡೆ ಇಕ್ಕಿ, ಮತ್ತೇನು ಅನುಕಂಪದ ಪರಿಹಾರ ಅಲ್ಲೆಲ್ಲ ಏನ್ ಸಿಕ್ಕದೆಲ್ಲ ಕೊಡ್ರಿ, ಇವ್ರಿಗೆ ಅನುಕಂಪದ ಪರಿಹಾರ ಸಿಕ್ಕಿಲ್ಲ ಅಂತ ಒಂದು ರಿಪೋರ್ಟ್ ಕೊಡ್ತು. ಆ ಅನುಕಂಪದ ಪರಿಹಾರ ರಿಪೋರ್ಟ್ ಕೊಟ್ಟರು. ಅದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ, ಇದೇ ನಮ್ಮ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಬಂದು ಮುಂದೆ ಅದು ರಿಜೆಕ್ಟ್ ಮಾಡಿದ ಅಂತ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ಇವತ್ತಿನ ತನಕ. ಮತ್ತೆ ಇವತ್ತಿನ ತನಕ ಇದೇ ಹೇಳ್ತಾರ, ನಿಮಗೆಲ್ಲ ಮಾಡಿಸಿ ಬಡ್ಡಿ ಮಾಡಿಸಿ ಏನಾರು ಮಾಡಿಸಿ ಪರಿಹಾರ ಕೊಡ್ಸಂತ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳ್ತಾರ. ಆದ್ರೆ ಈಗ ಮತ್ತೇನು ಇದು ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಏನ್ ಚೇಂಜ್ ಆಯ್ತಲ್ಲ, ಚೇಂಜ್ ಆದ್ರೂ ಬಿ ನಮಗಿನ್ನ ಚೇಂಜ್ ಆಗಿಲ್ಲ. ಇದು ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಭಾರತ ದೇಶದಾಗ ಆಗಿರ್ಬೇಕು ಲ್ಯಾಂಡ್ ಎಕ್ವಿಷನ್ ಚೇಂಜ್. ಆದ್ರೆ ಇಲ್ಲಿ ಮತ್ತೆ ಅದೇ ಹಳೆ ಪರಿಸ್ಥಿತಿನೇ ಅದ. ಈಗ ಹೊಸದು ಈಗ ಮತ್ತೆ 2,000 ಎಕರೆ ಜಮೀನ್ ಮುಳುಗ್ತು ನಮ್ ಕಾರಂಜಿ ಯೋಜನೆ. ಅವ್ರಿಗೆ ಬಿ ಅದೇ 8 ಲಕ್ಷ, ಮತ್ತ ಕೋರ್ಟಿಗೆ ಹೋದ್ರು ಬಿ 2 ಲಕ್ಷ ಕೊಡ್ತಾ ಇದಾರೆ. ಅಂದ್ರೆ ಇದು ನಮ್ದೇನು ಅದು 1:4 ಇನ್ನೂ ಬಂದೇ ಇಲ್ಲ ನಮ್ಗೆ, ಮನೆ ಆಗ್ತಾ ಇಲ್ಲ. ಅಂದ್ರೆ ನಾವು ಯಾವ್ದೋ ಬ್ರಿಟಿಷರ್ ಕಾಲದಾಗೆ ಉಳ್ಕೊಂಡಿದ್ದಕ್ಕೆ ಇದ್ದೇವೆ ನಾವು ಇನ್ನಬ್ಬಿ ನಾವು. ಸರ್, ಇದು ಒಂದ್ ಕಡೆ ಇವತ್ತೇನ್ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಒಂದ್ ಕಡೆ ಆಗಿರ್ಬೋದು, ಇವತ್ತು ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಇದು ಮಾಡ್ಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸ್ಥಳೀಯ ಒಂದು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಸಚಿವರಾಗಿರ್ಬೋದು, ಇವರ ಒಂದು ಹಸ್ತಕ್ಷೇಪ ಕೂಡ ಬಹಳ ಏನ್ ಪರಿಹಾರ ಸಿಗ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಬೇಕಾಗಿದೆ.
ಈ ಒಂದು ಪ್ರಯತ್ನದಲ್ಲಿ ಯಾರು ಹೆಚ್ಚು ಇವತ್ತು ರಾಜಕೀಯ ನಾಯಕರು ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ ಕಾರಂಜಿ ಜಲಸಾಯ ಸರ್? ನಮ್ಗೆಲ್ಲರೂ ಬೆಂಬಲ ಸೂಚಿಸ್ತಾರೆ. ನಮ್ದೆಲ್ಲರೂ ಇದು ನಮ್ದು ಸಮಸ್ಯೆ ಏನದ ಮನಗಂಡ್ರ ಎಲ್ಲಾ ಶಾಸಕರು. ಈಗ ಏನ್ ನಮ್ದು 5 ಮಂದಿ 6 ಮಂದಿ ಶಾಸಕರ ಇವ್ರೆಲ್ಲರೂ ಇವ್ರಿಗೆ ಬಿಟ್ರ, ನಮ್ದು ಅವರ ಶಾಸಕರು ಬಿಟ್ರ ಇವ್ರೆಲ್ಲರೂ ಮನಗಂಡ್ರ ನಮ್ದು ಸಮಸ್ಯೆ ಏನದ ಅಂಬದು. ಆದ್ರೆ ನಮ್ ಎದುರು ಮಾತ್ರ ನಮ್ ತಲೆ ಬಿಡಂತ ನಮ್ಗೆ ಸಮಾಧಾನ ಮಾಡಂತ ಮಾತುಗಳು ಆಡ್ತಾರ. ಅದು ನಮಗ್ ಪರಿಹಾರ ಕೊಡ್ಸಂತ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಇವತ್ತಿಗೆ. ಸುಮ್ಮನೆ ಹೇಳ್ತಾರ ನಾವ್ ನಿಮ್ ಜೊತೆ ಇದ್ದೇವ್, ನಿಮ್ ಜೊತೆ ಇದ್ದೇವ್, ನಿಮ್ ಜೊತೆ ಇದ್ದೇವ್. ನಾವ್ ಅವ್ರ ಜೊತೆ, ನಮ್ ಜೊತೆ ಅವರು, ಅವ್ರ ಜೊತೆ ನಾವು ಇದ್ದೇ ಉಳಿದು ಹೊರತು ನಮಗ್ ಪರಿಹಾರ ಕೊಡಂತ ವ್ಯವಸ್ಥೆಯಲ್ಲಿ ಅವ್ರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರ ನಮ್ದು ಇದೇ ಈಗಿನ ಸರ್ಕಾರ ಇದ್ದಂತ ಸರ್ಕಾರಕ್ಕೆ ಆವಾಗ ಧರ್ಮಸಿಂಗ್ ಸರ್ಕಾರ ಅಲ್ಲಿಂದ ಏನ್ ಪರಿಹಾರ ನಾವು ಆಲ್ಮಟ್ಟಿ ಪರಿಹಾರ ಕೇಳಿದೋ ಅನ್ಕಂಪನ್ ಪರಿಹಾರಕ್ಕೆ ಏನು ವಂಚಿತ ಆಗಿದೆವು. ಅಜಿಟ್ರ ಕೂಡ್ರಿ ಅಂತ ಹೇಳಿ ಒಂದು ಹೈಪರ್ ಕಮಿಟಿಯನ್ನು ಉನ್ನತ ಮಟ್ಟ ಸಮಿತಿ ಇದು ಕೊಟ್ಟಿತ್ತು, ರಿಪೋರ್ಟ್ ಕೊಟ್ಟಿತ್ತು. ಆದ್ರೆ ಇದೇ ನಮ್ಮ ಈಗ ಇದ್ದಂತ ಈಶ್ವರ್ ಖಂಡ್ರೆ ಅವರೇ ಮಂತ್ರಿಗಳಾರ, ಅವಾಗ್ನೂ ಇವರೇ ಮಂತ್ರಿ ಇದ್ರು. ಇವರೆಲ್ಲ ನಮಗ್ ಒಯ್ದು ಉನ್ನತ ಕಮಿಟಿ ನೇಮಿಸಿದ್ರು ಈಶ್ವರ್ ಖಂಡ್ರೆ ಅವರೇ. ಇವ್ರ ಇದ್ರಾಗೆ ಆ ಧರ್ಮಸಿಂಗ್ ಸರ್ಕಾರ ಇವ್ರು ನಮಗ್ ಮುಂದ್ ಬಂದು ಒಯ್ದು ಇದೇ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಇವರೇ ಅದಕ್ಕೆ ಒಯ್ದು ಕ್ಯಾಬಿನೆಟ್ ಒಯ್ದು ರಿಜೆಕ್ಟ್ ಮಾಡಿಸ್ಕೊಂಡ್ ಬಂದ್ರು. ಈಗ ಇನ್ನೊಬ್ಬ ಅದು ನಾವು ಮಾಡಿಸ್ತೀನಿ ಅಂತ ಹೇಳ್ತಾರ. ಯಾರು ನಮಗ್ ಶಾಶ್ವತವಾದ ಪರಿಹಾರ ಕೊಡಿಸೋ ಮಟ್ಟದಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮ್ಗ್ ಸಮಸ್ಯೆ ಮನಗಂಡ್ರೆ ಎಲ್ಲರೂ ಸಮಸ್ಯೆ ಅದ ಅಂಬುದು ಗೊತ್ತದ ಎಲ್ಲರಿಗೆ. ಮಾತಾಡುವಾಗ ನಮ್ಮ ಪರವಾಗೇ ಮಾತಾಡ್ತಾರ, ಆದ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ ಯಾರು ಬಿ ಪ್ರಾಮಾಣಿಕವಾಗಿ ಕೆಲಸ ಇಲ್ಲ ಸರ್. ಪ್ರಾಮಾಣಿಕವಾಗಿ ಯಾರ ರಾಜಕಾರಣಿಗಳು ಕೂಡ ಕೆಲಸಗಳ ಮಾಡೋಂಗಿಲ್ಲ, ಅಧಿಕಾರಿಗಳು ಕೂಡ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ನಾಗರಿಕರು ಕೂಡ ಗೊತ್ತಿರ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಕೆಲವೊಂದು ಕಡೆ ಘಟನೆಗಳು ನಡೆದಿರ್ತಕ್ಕಂಥ ತಾವು ನೋಡಿದ್ರಿ. ಚುನಾವಣೆ ಸಮಯದಲ್ಲಿ ಚುನಾವಣಾ ಬಹಿಷ್ಕಾರ ಆಗಿರ್ಬೋದು, ಅಧಿಕಾರಿಗಳನ್ನ ತಡೆಗಟ್ಟತಕ್ಕಂಥದ್ದಾಗಿರ್ಬೋದು, ಇಂಥ ಕೆಲಸಗಳೇನಾದ್ರೂ ಕಾರಂಜಿ ಜಲಸಾಯ ಸಂತ್ರಸ್ತರಿಂದ ಏನಾದ್ರು ಆಗಿದೆಯಾ ಅಥವಾ ಆಗ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಏನಾದ್ರು ನಡೀತಾ ಇದೆಯಾ ಹೇಗೆ ಅಂತ? ಇಲ್ಲ, ಪ್ರಯತ್ನ ಮಾಡ್ತಾ ಇದಾರೆ ಸರ್, ಇನ್ನೂ ಮಾಡ್ತೀವಿ ಅಂತ ಹೇಳ್ತಾ ಇದಾರ. ಈಗಾಗಲೇ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಮೊನ್ನೆ ಈಗ ಬಂದಂತ MLA ಕೂಡ ನಮ್ಮ ಸಮಸ್ಯೆ ಬಗ್ಗೆ ಪೂರ್ತಿಯಾಗಿ ಮನಗಂಡ್ರು. ನಮ್ಮ ಬೆಲ್ದಾಳೆ ಸಾಹೇಬ್ರು ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡಿದ್ರು. ಈಗ ಈಶ್ವರ್ ಖಂಡ್ರೆ ಅವ್ರು ನಮ್ದೆಲ್ಲ ಸಮಸ್ಯೆ ಗೊತ್ತದ. ಮೊದ್ಲಿದ್ ರಾಜಶೇಖರ್ ಪಾಟೀಲ್ ಬಿ ನಮ್ ಸಮಸ್ಯೆ ಗೊತ್ತದ. ಈಗ ಇದ್ದವ್ರಿಗೆ ಸಿದ್ದು ಪಾಟೀಲ್ ಬಿ ನಮ್ ಸಮಸ್ಯೆ ಗೊತ್ತದ. ಸಮಸ್ಯೆ ಎಲ್ಲರೂ ತಿಳ್ಕೊಂಡ್ರ. ಆದ್ರೆ ಈಗ ಮಾಡ್ತೀನಿ ಅಂತ ಹೇಳ್ತಾರ, ಪರಿಹಾರ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾರ. ಪರಿಹಾರ ಏನು ಒದಗಿಸ್ಕೊಡ್ತಾರ ಸರ್? ಈಗ ನಮ್ದು ರಿಹಾಬಿಲಿಟೇಷನ್ ಈಗೇನು ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಆಯ್ತು, ಆ ಆಕ್ಟ್ ಕಾನೂನು ಪ್ರಕಾರ ಬಿ ಮಾಡ್ರಿ ಅಂದ್ರೆ ಬಿ ಮಾಡ್ತಾ ಇಲ್ಲ. ಇವತ್ತು ಹೋದ್ರ ಜಮೀನ್ ಹೋದ್ರ ಮತ್ತೆ 2 ಲಕ್ಷ ಇದು ಕೋರ್ಟ್ ನಲ್ಲಿ ನಮ್ಗೆ ಇದು ಆಯ್ತದ, ಜಜ್ಮೆಂಟ್ ಆಯ್ತದ. ಇವತ್ತು ಆಲ್ಮಟ್ಟಿ ಇದಕ್ಕೆ ಹೋರಿ 2 ಕೋಟಿ ಆಯ್ತದ, ನಂಬಲ್ಲಿ ಬಂದ್ರೆ ಮತ್ತೆ 2 ಲಕ್ಷಕ್ಕೆ ಬರ್ತದ. ಇದು ಯಾವ ಅನ್ಯಾಯ, ಎಷ್ಟು ಅನ್ಯಾಯ ಅದ ನಮ್ದು ಇಲ್ಲಿ ಉತ್ತರ ಕರ್ನಾಟಕ, ನಮ್ ಬೀದರ್ ಜಿಲ್ಲೆಕ ಅಂತ. ಸರ್, ಈ ಅನ್ಯಾಯದ ಒಂದು ವಿಚಾರದಲ್ಲಿ ಬಂದಾಗ ಕೆಲವೊಂದಿಷ್ಟು ರಾಜಕೀಯ ಆ ಒಂದು ಒಳನಾಟದಲ್ಲಿ ಅಂದ್ರೆ ತಮ್ಮ ಒಂದು ಸಂಘಟನೆ ಏನ್, ತಮ್ಮ ಒಂದು ವ್ಯಾಪ್ತಿಯ ಪ್ರದೇಶದಲ್ಲೇ ರಾಜಕೀಯ ಕೂಡ ನಡೀತಾ ಇದೆಯಾ? ಈ ಒಂದು ನೆರವು ಪರಿಹಾರ ಸಿಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ತಡೆಗಟ್ಟತಕ್ಕಂಥದ್ದು ಏನಾದ್ರು ಹುನ್ನಾರಗಳಿದೆಯಾ ಅಂತಕ್ಕಂಥ ಅನುಮಾನಗಳಿದೆಯಾ? ಹುನ್ನಾರ ಇದೆ ಸರ್. ಅದಕ್ಕೆ ನಮ್ಗೆ ಇದರಲ್ಲೇ ಇದ್ದಲ್ಲೇ ಒಂದು ಹೋರಾಟದಲ್ಲಿ ಮತ್ತೆ 2 ಹೋರಾಟ ಮಾಡಿದಂತ ಕೈ ಈ ರಾಜಕೀಯ ಜನರದೇ ರಾಜಕೀಯ ಜನರದೇ ಅವ್ರದ್ದದ. ಮತ್ತೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಇದ್ದೇವ್ ನಾವು. ಅವ್ರು ಮಾಡ್ಲಿ ನಾವು ಮಾಡ್ಲಿ ಯಾರೇ ಮಾಡ್ಲಿ ಎಲ್ಲರೂ ಪರಿಹಾರ ಕೇಳದೆ ಅವರು ಕೇಳ್ತಾ ಇರೋದು. ಈಗ ನಮ್ದಲ್ಲೇ 1-2 ಸಮಿತಿಗಳಾಗಿದಾವ. ಒಂದು ಕಾರಂಜಿ ಮುಳುಗಡೆ ಹೋರಾಟ ಸಮಿತಿ ಅಂತ ಹೇಳಿ ನಮ್ದೊಂದು ಸಮಿತಿ ಅಂತ ಮೊದ್ಲು ಹಿಡಿದು ಅದರಲ್ಲಿ ಈಗ ಒಂದು ಹಿತರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡು ಅವರು ಹೋರಾಟ ಮಾಡ್ತಾರೆ. ಅವ್ರು ಕೇಳೋದು ಪರಿಹಾರ. ಅವ್ರಿಗೆ ಇವತ್ತ ನಮ್ಮ ಜನ ಎಲ್ಲ ಕೂಡ್ತಾ ಇದೆ. ಒಂದು ಸುಮಾರು ಏನಿಲ್ಲ 1,000 ಮೇಲೆ ದಿವಸಗಳ ಮೇಲೆ ಇವತ್ತು ಧರಣಿ ಕುಂತ್ರು. ಅದಕ್ಕೆ ಯಾರು ಇದು ಮಾಡ್ತಾ ಇಲ್ಲ. ಏನ್ ಮಾಡಿದ್ರೆ ಒಂದು ಇದ್ರ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ. ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಯಾರು ಮಾಡಿದ್ರು ಎಲ್ಲರೂ ಮಾಡ್ತೀನಿ ಅಂತ ಹೇಳ್ತಾರ. ಎಲ್ಲರೂ ನಮಗ್ ಇದು ಬರೀ ಬಾಯಿಲಿಂದ ಮಾತ್ರ ಹೇಳ್ತಾರ. ಬಾಯಿದಾಗ ಎಲ್ಲರೂ ನಾವು ಹೋದೇವ್ ಅಂದ್ರೆ ಬಾಯಿದಾಗ ಬೆಳ್ಳಿ ಇದ್ದಪ್ಲೆ ಮಾತಾಡ್ತಾರ. ಆದ್ರೆ ನಮ್ ಕೆಲಸ ಯಾರು ನಮ್ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ನಮಗ್ ಒಂದ್ ಯಾವ್ದಾರ ಒಂದ್ ಕನಿಷ್ಠ ಪರಿಹಾರ ಒದಗಿಸ್ಕೊಡುವಂತ ವ್ಯವಸ್ಥೆ ಯಾರು ಮಾಡೇ ಇಲ್ಲ ಇವತ್ತಿನ ತನಕ. ಸರಿ, ಈಗ ತಾವು 2 ಪಂಗಡ ಆಗಿದೆ ಅಂತ ಅಂದ್ರೆ ಇನ್ನೊಂದು ಹೋರಾಟದ ಸಮಿತಿ ಕೂಡ ಇತರ ಸಮಿತಿ ಕೂಡ ಆಗಿದೆ. ಇವೆರಡು ಕೂಡ ಒಗ್ಗಟ್ಟಾಗಿ ನಡೀತಾ ಇದೆಯಾ ಅಥವಾ ಅವ್ರವ್ರು ಸಪರೇಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇದಾರ ಅಥವಾ ನೀವು ಸಪರೇಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲ, ಒಗ್ಗಟ್ಟಾಗೆ ಇದ್ದು. ನಮ್ದೇನ್ 2 ಸಮಿತಿ ಅಂತಿಲ್ಲ. ಅವ್ರು ಕೋಶಿಶ್ ಮಾಡಿದ್ರು ನಮ್ಮ ರಾಜಕೀಯ ಪಕ್ಷ ಜನ ನಮ್ಮಲ್ಲೇ ಹೊಡಿಬೇಕಂತ ಹೇಳಿ. ಆದ್ರೆ ನಾವು ಮುಂದೆಲ್ಲ ಬಂದು ಎಲ್ಲ ತಿಳ್ಕೊಂಡು ಎಲ್ಲರೂ ಒಂದೇ ಕಡೆ ಇದ್ದು ಅದೇ ಹೋರಾಟಕ್ಕೆ ಬೆಂಬಲ ಮಾಡಿದ್ರೆ ನಮ್ಮ ಸಮಿತಿನ ಸ್ವಲ್ಪ ಇದು ಇದ್ದು. ಈಗ ಎಲ್ಲರೂ ಕೂಡ ಅದ್ರಾಗೆ ವಿಂಗಲಾಗಿ ನಾವು ಒಂದೇ ಹೋರಾಟ ಮಾಡ್ತಾ ಇದ್ದೇವೆ, 2 ಹೋರಾಟ ಮಾಡ್ತಾ ಇಲ್ಲ ನಾವು. ಎಲ್ಲರೂ ಕೇಳೋದು ಪರಿಹಾರಕ್ಕಾಗಿ, ಪುನರ್ವಸತಿಗಾಗಿ, ಪರಿಹಾರಕ್ಕಾಗಿ. ಸರ್, ಇಷ್ಟು ತಾವೇನಂದ್ರೆ ದಶಕಗಳಿಂದ ತಾವೇನಂದ್ರೆ ಹೋರಾಟಗಳು ನಡೆಸ್ತಾ ಬಂದಿದ್ರಿ. ಮತ್ತೆ ಇವತ್ತೇನಂದ್ರೆ
ಹೋರಾಟದ ಒಂದು ತಯಾರಿಗಳನ್ನು ತಾವು ಮಾಡ್ಕೊಳ್ತಾ ಹೌದು. ಇದ್ದೀರಿ. ಆ ಹೋರಾಟ ತಯಾರಿಗಳಲ್ಲಿ ಹೇಗ್ ತಯಾರಿಗಳು ನಡೀತಾ ಇದೆ, ಯಾವತ್ ಮಾಡ್ಬೇಕಂತ ಒಂದು ಸಮಯ ನಿಗದಿನ ತಾವು ಮಾಡ್ಕೊಳ್ತಾ ಇಲ್ಲ, ಈಗಾಗಲೇ ನಮ್ಗೆ ಮತ್ತೆ 14ನೇ ತಾರೀಕೇನೋ ಮುಖ್ಯಮಂತ್ರಿ 7ನೇ ತಾರೀಕು 8ನೇ ತಾರೀಕೇನೋ ಹೊಂಟಿದಾರೆ. ನಮ್ ಬೀದರ್ ಜಿಲ್ಲೆಗೆ ಅಂತ ಮುಖ್ಯಮಂತ್ರಿ ಹೊಂಟಿದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೇವೆ. ನಾಳೆ ಮೀಟಿಂಗ್ ಮುಗಿದ ನಂತರ ಅವ್ರು ಏನು ಹೋರಾಟ ನಾವು ಕೈಗೊಳ್ಬೇಕಂತ ಪಿಕೆಟಿಂಗ್ ಮಾಡ್ಬೇಕಾ, ಘೆರಾವ್ ಮಾಡ್ಬೇಕಾ ಅಂಬೋದು, ಘೆರಾವ್ ಮಾಡೋದು ಅದೆಲ್ಲ ಹೋರಾಟ ಮಾಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ವಿಚಾರ ಮಾಡ್ತೇವೆ. ಕೊನೆಯದಾಗಿ ನಮ್ಮ ಮಾಧ್ಯಮದ ಮುಖಾಂತರ ತಾವು ತಮ್ಮ ಸಂಘಟನೆ ಒಂದು ವಿಚಾರದಲ್ಲಿ ಏನ್ ಕರೆವಲೆ ಕೊಡ್ತೀರಿ ಈ ಒಂದು ಭಾಗದ ಜನರಿಗೆ ಹೋರಾಟಕ್ಕೆ, ಮತ್ತೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸಂದೇಶ ಏನಂದ್ರೆ ಸರ್, ಎಲ್ಲರೂ ನಾವೊಂದು ಒಕ್ಕಟ್ಟಾಗಿ ಹೋರಾಟ ಮಾಡಿ ಒಂದು ಪರಿಹಾರ ಸಿಗುವಂತ ವ್ಯವಸ್ಥೆಗೆ ನಾವು ಅದಕ್ಕೆ ಬೆನ್ನ ಹತ್ತಬೇಕು. ಯಾವುದೇ ರಾಜಕೀಯ ಪಕ್ಷ ಜನರಿಗೆ ಒಬ್ಬೊಬ್ಬರದ್ದು ಜೇ ಹೊಡುವಂತ ವ್ಯವಸ್ಥೆ ನಾವು ಮಾಡಬಾರ್ದು. ಎಲ್ಲರದು ನಮ್ಗೆಲ್ಲರೂ ಅಷ್ಟೇ, ನಾವು ನಮ್ಮ ಪರಿಹಾರ ಯಾರು ಹುಡ್ತಾರೋ ನಮ್ಗೆ ಅವರೇ ದೇವರು ಅಂತ ಹೇಳ್ತಿರೋದು. ಎಲ್ಲರೂ ಕೂಡಿ ಎಲ್ಲರೂ ತಗೊಂಡು ಹೋರಾಟ ಮಾಡ್ಬೇಕಂತ ನಾವು